ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕೊಕ್ಕಡದ ದಿನೇಶ್ ರವರು ಮಾಡಿರುವ ವಿಭಿನ್ನವಾದ ಅಡಿಕೆ, ಸಹಜ ಕೃಷಿ, ಅಂತರ ಬೆಳೆ, ಜಾಯಿಕಾಯಿ ಮುಂತಾದ ಹಲವು ಕೃಷಿ ಬೆಳೆಗಳ ಒಂದು ವಿಡಿಯೋ ನಿಮಗಾಗಿ ಪ್ರಿಯ ವೀಕ್ಷಕರೇ. ಇವರು ತಮ್ಮದೇ ಆದ ಸಹಜ ಕೃಷಿ ಪದ್ಧತಿಯನ್ನು ಪ್ರಯೋಗಶೀಲರಾಗಿ ಮಾಡಿ ಯಶಸ್ವಿಯಾಗಿ ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ. ಕೃಷಿ ತೋಟದಲ್ಲಿ ಕಳೆಗಳನ್ನು ನಿರ್ಮೂಲನೆ ಮಾಡದೆ ನಿರ್ವಹಣೆ ಮಾಡುವುದು, ಕಡಿಮೆ ನೀರಿನ ಬಳಕೆ, ಬೆಳೆಗಳಿಗೆ ಯಾವುದೇ ರೀತಿಯ ಗೊಬ್ಬರ ನೀಡುವುದಿಲ್ಲ, ಕೃಷಿ ಭೂಮಿಯಲ್ಲಿ ತೇವಾಂಶ, ಫಲವತ್ತತೆ, ಎರೆಹುಳುಗಳು, ಸೂಕ್ಷ್ಮಾಣು ಜೀವಿಗಳು ಜೀವಂತ ಇರುವಂತೆ ನೋಡಿಕೊಳ್ಳುವುದೇ ಇವರ ಕೃಷಿಯ ಪದ್ಧತಿ ವಿಚಾರ. ರಬ್ಬರ್ ಮರಗಳು, ಭೂಮಿಯಲ್ಲಿ ಹುಲುಸಾಗಿ ಬೆಳೆದ ಮುಚ್ಚಲು ಸಸ್ಯಗಳು, ಕಳೆಗಳು ಭೂಮಿಯಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಭೂಮಿಯು ಸದಾ ತಂಪಾಗಿ ಇರುತ್ತದೆ. ಸ್ನೇಹಿತರೆ, ಈಗ ನನ್ನ ವಿಷಯ ಏನಂತ ಹೇಳಿದರೆ, ನಾನು ಈಗ ಯಾವುದೇ ಗೊಬ್ಬರ ಹಾಕದೆ ಕೃಷಿ ಮಾಡೋದು. ನಾನು ಯಾವುದೇ ಗೊಬ್ಬರ ಅಂತ ಹೇಳಿದರೆ ಕೇವಲ ಇಲ್ಲಿ ನೋಡಿ ಕಳೆ ಕಾಣ್ಬೋದು, ಕೇವಲ ಬಲ್ಲೆ, ಏನೇನು ವಿಧ ರೀತಿಯ ಕಳೆ ಇದೆ. ಇದನ್ನು ನಾನು ವರ್ಷಕ್ಕೆ ಒಂದು ಸಲ ತೆಗೆದು ಮಾತ್ರ, ಮತ್ತು ಯಾವ ಗೊಬ್ಬರನೂ ಹಾಕುವುದಿಲ್ಲ. ಯಾವುದು ಕೋಳಿ ಗೊಬ್ಬರ ಇರಲಿ, ದನದ ಗೊಬ್ಬರ, ಸೆಗಣಿ ಇರ್ಬೋದು, ಏನೂ ಆಗೋದಿಲ್ಲ. ಹಾಗೆ ಇದಕ್ಕೆ ಹೆಸರು ಸಹಜ ಕೃಷಿ ಪದ್ಧತಿ ಅಂತ. ಇದು ಕಾಡಿನಲ್ಲಿ ನಾವು ಯಾವ ರೀತಿಯ ಮಣ್ಣು ಕಾಣ್ಬೋದು, ಅದೇ ಮಣ್ಣು ಈ ಭೂಮಿಯಲ್ಲಿ ಕೂಡ ಇದೆ ಸ್ನೇಹಿತರೆ. ಇದು ಯಾಕೆ ಹೀಗೆ ಆಯಿತು ಅಂತ ಹೇಳಿದರೆ, ರಾಸಾಯನಿಕ ಗೊಬ್ಬರ ಹಾಕುವುದಿಲ್ಲ. ಇಲ್ಲಿ ಎರೆಹುಳುಗಳ ಸಂಖ್ಯೆ ಕೂಡ ಅಷ್ಟೇ ಇದೆ. ಈ ಎರೆಹುಳುಗಳು ಈ ಕಳೆಯ ತ್ಯಾಜ್ಯವನ್ನೆಲ್ಲ ತಿಂದು ಈ ಎಲೆ ಎಲ್ಲ ಸತ್ತು ಬೀಳ್ತದಲ್ಲ, ಅಡಕೆ ಸೋಗಿರ್ಬೋದು, ಮತ್ತು ಈ ಕಳೆಗಳ ಎಲೆ ಎಲ್ಲ ಸತ್ತು ಬಿದ್ದಾಗ ಅದು ತಿಂದು ಎರೆಹುಳುಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತದೆ. ಕೇವಲ ಎರೆಹುಳು ಅಂತಲ್ಲ, ಇದು ಗೆದ್ದಲಿರಬಹುದು, ಮತ್ತು ಬೇರೆ ಬೇರೆ ಕೋಟಿ ಜೀವಿಗಳಿದೆ ಮಣ್ಣಿನಲ್ಲಿ, ನಮಗೆ ಕಣ್ಣಿಗೆ ಕಾಣುವಂಥದ್ದು, ಕಾಣದಿರುವಂಥದ್ದು ಎಲ್ಲ ಇರ್ತದೆ. ಅದೆಲ್ಲ ಈ ಭೂಮಿಯ ಈ ತ್ಯಾಜ್ಯವನ್ನೆಲ್ಲ ತಿಂದು ನಮ್ಮ ಭೂಮಿಯನ್ನು ಅತ್ಯಂತ ಫಲವತ್ತಾಗಿ ಮಾಡ್ತದೆ. ಹೀಗೆ ಮಾಡಿದರೆ ನಮ್ಮ ಅಡಿಕೆ ಗಿಡ ಇಲ್ಲದ್ರೆ ನಮ್ಮ ಕೃಷಿಗೆ, ಟೋಟಲ್ ಆಗಿ ಹೇಳುವುದಾದರೆ ಕೃಷಿಗೆ ಯಾವುದೇ ರೋಗ ಇರುವುದಿಲ್ಲ ಸ್ನೇಹಿತರೆ. ರೋಗ ಇರ್ತದೆ, ಇದ್ರೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ಕಾರಣ ನಮ್ಮ ಅಷ್ಟೊಂದು ರೋಗದ ತೀವ್ರತೆ ಕಾಡುವುದಿಲ್ಲ ನಮ್ಮ ಅಡಿಕೆ ತೋಟಕ್ಕೆ. ಹಾಗಾಗಿ ಇನ್ನು ಬರುವ ಸಮಯದಲ್ಲಿ ಅಡಿಕೆಗೆ ಎಷ್ಟು ರೇಟು ಬೀಳ್ತದೆ, 100ಕ್ಕೂ ಬರ್ಬೋದು, ಎಷ್ಟು ಬೇಕಾದರೂ ಆಗ್ಬೋದು. ಆದರೆ ನಮಗೆ ನಾವು ಯಾವುದೇ ಖರ್ಚು ವೆಚ್ಚ ಇದಕ್ಕೆ ಇರದ ಕಾರಣ ನಮಗೆ 100 ರೂಪಾಯಿ ಆದ್ರೂ ಏನು ಸಮಸ್ಯೆ ಇಲ್ಲ. ಮತ್ತು ಹೀಗೆ ಎಡೆಬೆಳೆಯಲ್ಲಿ ಹೀಗೆ ಮಾಡಿದರೆ, ಅಂತರ ಬೆಳೆ ಮಾಡಿದರೆ, ಇದು ಕೂಡ ನಮಗೆ ಹೆಚ್ಚುವರಿ ಆದಾಯ ಬಂದರೆ ಅದು ಕೂಡ ಲಾಭವಲ್ವ. ಹಾಗಾಗಿ ನಾವೆಲ್ಲರೂ ಸಹಜ ಕೃಷಿ ಪದ್ಧತಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡು, ಯಾಕಂತ ಹೇಳಿದರೆ ಏಕೈಕಿ ಸಹಜ ಕೃಷಿ ಮಾಡುವುದು ಮಾಹಿತಿ ಇಲ್ಲದಿದ್ದರೆ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ಕಳೆ ಬೆಳಿಬೇಕು, ಏನು ಕತೆ ಅಂತ ಸ್ವಲ್ಪ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ತಿಳ್ಕೊಂಡು ನಾವು ಸಹಜ ಕೃಷಿ ಪದ್ಧತಿಯನ್ನು ಮಾಡಿದರೆ ಬಾಕಿ ತೋಟದವರೆಲ್ಲ ಅಡಿಕೆ ತೋಟವನ್ನು ಅವರು ಸಾಕ್ತಾರೆ. ಈ ಸಹಜ ಕೃಷಿ ಪದ್ಧತಿಯಲ್ಲಿ ಏನಂತ ಹೇಳಿದರೆ ಅಡಿಕೆ ತೋಟ ನಮ್ಮನ್ನು ಸಾಕ್ತದೆ ಅಷ್ಟೇ ಸ್ನೇಹಿತರೆ. ಅಡಿಕೆ ಮರಗಳ ಮಧ್ಯದಲ್ಲಿ ಬೆಳೆದು ನಿಂತಿರುವ ಅಂತರ್ ಬೆಳೆ ಜಾಯಿಕಾಯಿ ಮರಗಳು, ಮರದಲ್ಲಿ ಹಣ್ಣುಗಳು, ಕಾಯಿಗಳು, ಅದರ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳಿಯೋಣ ಬನ್ನಿ. ಜಾಯಿಕಾಯಿ ಗಿಡ, ಅಡಿಕೆ ಗಿಡದ ಮಧ್ಯೆ ನಾವು ಅಂತರ್ ಬೆಳೆ ಮಾಡಲಿಕ್ಕೆ ಒಂದು ಒಳ್ಳೆಯ ಗಿಡ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈಗಿನ ಮಾರುಕಟ್ಟೆ ದರದಲ್ಲಿ 1 kg ನೋಡಿ ಜಾಯಿಕಾಯಿ ಅಂತ ಹೇಳಿದರೆ ಹೀಗೆ ಇರ್ತದೆ. ಬೆಳೆದಾಗ ಅದು ಹೀಗೆ ಬಿರಿತದೆ. ಹೀಗೆ ಬಿರಿದಾಗ ನೋಡಿ ಇಲ್ಲಿ ಕೆಂಪಾಗಿ ಕಾಣ್ತಲ್ಲ, ಹೀಗೆ ಓಪನ್ ಮಾಡಿದರೆ ಹೀಗೆ ಬರ್ತದೆ. ಇದು ಏನು ಉಪಯೋಗ ಇಲ್ಲ ನಮಗೆ. ಆದರೂ ಇದರಿಂದ ಕೆಲವರು ಉಪ್ಪಿನಕಾಯಿ, ಜಾಮ್ ಎಲ್ಲ ಮಾಡ್ತಾರಂತೆ. ನಮ್ಮಲ್ಲಿ ಅಷ್ಟು ಒಂದು ಇಲ್ಲಿ ಪ್ರಚಲಿತದಲ್ಲಿ ಇಲ್ಲ ಅದು. ಹಾಗಾಗಿ ಇದು ನಾವು ಹೀಗೆ ಹಾಕಿಬಿಡೋದು, ತೋಟದಲ್ಲಿ ಗೊಬ್ಬರ ಆಗ್ತದೆ. ಆಮೇಲೆ ಈ ಹೂವನ್ನು ನಾವು ಗರಂ ಮಸಾಲೆ ಎಲ್ಲ ನೋಡಿರ್ಬೋದು. ನಾವು ಮಾಂಸಾಹಾರ ಪದಾರ್ಥ ಮಾಡುವವರಿಗೆ ಗೊತ್ತಿರ್ತದೆ ಗರಂ ಮಸಾಲೆ. ಈ ಕಾಯನ್ನು ಇದು ಗರಂ ಮಸಾಲೆ ಪ್ಯಾಕೆಟಲ್ಲಿ ಇರ್ತದೆ, ಗೊತ್ತಿರ್ಬೋದು ಎಲ್ಲರಿಗೆ. ಇದನ್ನು ಒಣಗಿಸಬೇಕು 3-4 ದಿನ. ಇದಕ್ಕೆ 1 kgಗೆ 500 ರೂಪಾಯಿ ಇದೆ. ಈ ಹೂ ಕೂಡ ಔಷಧಿಗೆ ಮತ್ತು ಗರಂ ಮಸಾಲೆಗೆ ಹೋಗ್ತದೆ. ದೊಡ್ಡ 5 ಸ್ಟಾರ್ ಹೋಟೆಲ್ನವರೇ ಇದನ್ನು ಯೂಸ್ ಮಾಡೋದು. ಇದಕ್ಕೆ 1 kgಗೆ 1,500 ರೂಪಾಯಿ ಇದೆ ಸ್ನೇಹಿತರೆ. ಇದು 400 ಇಂಥ ಕಾಯಿಗೆ ಇದು 1 kg ಬರ್ತದೆ. 100-120 ಕಾಯಿಗೆ ಇದು 1 kg ಬರ್ತದೆ ಅಂತೆ. ಹೀಗೆ ನಾವು ಅಡಿಕೆ ಮರದ ಮಧ್ಯೆ ಇದನ್ನು ನೆಟ್ಟರೆ ಒಂದು ವೇಳೆ ಅಡಿಕೆಗೆ ರೇಟು ಕಮ್ಮಿ ಆಯ್ತು ಅಂತ ಇಟ್ಟುಕೊಳ್ಳುವ, ಆದರೆ ಇದು ನಮಗೆ ಕೈ ಬಿಡುವುದಿಲ್ಲ. ಯಾಕಂತ ಹೇಳಿದರೆ ಇದರ ಆಯುಷ್ಯ 100 ವರ್ಷ. 2-3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಇದು ಬೇಕಾದಷ್ಟು ಕಾಯಿ ಬಿಟ್ಟಿದೆ ನೋಡಿ ಈ ಸಲ. ಇದಕ್ಕೆ 3 ವರ್ಷ ಕಳೆದಷ್ಟೇ ಕೇವಲ. ಹಾಗಾಗಿ ನಾವು ಅಡಿಕೆ ಕೃಷಿ ಮಾಡಿ 1-2-3 ಮಾತ್ರ. ಒಂದು ಏನಂತ ಹೇಳಿದರೆ ಅಡಿಕೆ ಗಿಡ ನೆಟ್ಟ ವರ್ಷ ಇದನ್ನು ನೆಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದಕ್ಕೂ ನೆರಳು ಬೇಕು, ಮುಖ್ಯವಾಗಿ 50% ನೆರಳು ಬೇಕು. ಹಾಗಾಗಿ ಅಡಿಕೆ ಗಿಡ 3 ವರ್ಷ ಆದ ಮೇಲೆ ನೆಟ್ಟು, ಅಡಿಕೆ ಗಿಡಕ್ಕೆ 3 ವರ್ಷ ಆದಾಗ ಅಡಿಕೆ ಗಿಡ ದೊಡ್ಡದಾಗ್ತದೆ. ಆಮೇಲೆ ಅಡಿಯಲ್ಲಿ ನೆಟ್ಟರೆ ಇದಕ್ಕೂ ನೆರಳು ಸಿಗ್ತದೆ, ಮತ್ತು ಅಡಿಕೆ ಗಿಡಕ್ಕೂ ಏನು ಸಮಸ್ಯೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಅಡಿಕೆಗೂ ಬಿಸಿಲು ಬೇಕಲ್ಲ. ನಾವೆಲ್ಲಿಯಾದರೂ ಅಡಿಕೆ ಗಿಡ ನೆಟ್ಟಾಗ ಇದನ್ನು ನೆಟ್ಟರೆ
ಇದಕ್ಕೆ ಬಿಸಿಲು ಬಿದ್ದು ಇದು ಸಾಯ್ತದೆ. ಮತ್ತು ಎಲ್ಲಿಯಾದರೂ ಸಾಯದಿದ್ದರೂ ಅಡಿಕೆ ಗಿಡದಿಂದ ಇದು ಬೇಗ ದೊಡ್ಡದಾದರೆ ಅಡಿಕೆ ಗಿಡಕ್ಕೆ ನೆರಳಾಗ್ತದೆ. ಆಗ ಅಡಿಕೆ ಗಿಡ ಉದ್ದ ಹೋಗ್ತದೆ, ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಅಡಿಕೆ ಗಿಡವನ್ನು ನೆಟ್ಟು 3 ವರ್ಷ ಆದ ಮೇಲೆ ಇದನ್ನು ನೆಟ್ಟರೆ ನಮಗೆ ಅಡಿಕೆಗೆ ಕೊಡುವ ನೀರೇ, ಹೆಚ್ಚುವರಿ ನೀರು ಕೊಡುವ ಅಗತ್ಯ ಇಲ್ಲ. ಹಲವಾರು ವಿಧದ ಹಣ್ಣು ತರಕಾರಿಗಳು, ಹೂವಿನ ಗಿಡಗಳು, ಔಷಧೀಯ ಗಿಡಗಳು, ಫಲವಸ್ತುಗಳು ಇವರ ತೋಟದಲ್ಲಿ ಕಾಣಬಹುದು. ಇದರ ಜೊತೆಗೆ ಜೇನು ಸಾಕಾಣಿಕೆ, ನಾಟಿ ಕೋಳಿ ಸಾಕಾಣಿಕೆ, ಟರ್ಕಿ ಕೋಳಿ, ವಿವಿಧ ಪ್ರಾಣಿ ಪಕ್ಷಿಗಳು, ಮೀನುಗಳು, ಬೆಕ್ಕು ಮುಂತಾದ ಸಾಕು ಪ್ರಾಣಿಗಳನ್ನು ಇವರ ಮನೆಯಲ್ಲಿ ಕಾಣಬಹುದು. ಕೃಷಿಯಿಂದ ಖುಷಿ, ಸಹಜ ಕೃಷಿ, ಸರಳ ಜೀವನ, ಕಡಿಮೆ ಖರ್ಚಿನಲ್ಲಿ ಮನೆ ನಿರ್ಮಾಣ, ಆದಾಯ ವೆಚ್ಚ ಪಕ್ಕ ಲೆಕ್ಕ ಬರೆಯುವ ಇವರು 1 ರೂಪಾಯಿಯ ಸಾಲವನ್ನು ಹೊಂದಿಲ್ಲ ಎಂಬುದು ಬಹಳ ಮುಖ್ಯವಾಗಿದೆ. ನೀವು ಕೂಡ ಈ ರೀತಿಯ ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದರೆ, ಮಾಡಲು ಬಯಸಿದರೆ ಮಾಹಿತಿಯನ್ನು ಪಡೆದು ಕೃಷಿಯಲ್ಲಿ ತೊಡಗಬಹುದು. ಸಾಧ್ಯವಾದರೆ ಇವರ ತೋಟಕ್ಕೆ ಒಮ್ಮೆ ಭೇಟಿ ನೀಡಲೂಬಹುದು. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.